PhD 13/5/79 ಯೂಟ್ಯೂಬ್ ಚಾನೆಲ್ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಾನಸ. ನಾನು ಈ ದಿನ ಪಂಢರಾಪುರ PhD ಸತ್ಸಂಗ ಅಕ್ಷಯ ಆಧ್ಯಾತ್ಮಿಕ ಯಾತ್ರೆಯ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಬಯಸುತ್ತೇನೆ. ಆಧ್ಯಾತ್ಮಿಕ ಬಂಧುಗಳಿಗೆ ಪುಣ್ಯಕ್ಷೇತ್ರಗಳ ಯಾತ್ರೆಗಳನ್ನು ಮಾಡಿಸಲು ಮೊದಲ ಬಾರಿಗೆ ಪ್ರೇರೇಪಣೆ ಮಾಡಿ ಮಾರ್ಗದರ್ಶನ ನೀಡಿ ಧೈರ್ಯ ತುಂಬಿದ ಗೆಳೆಯನಾದ ಪಿ ರಘುರಾಮ ಅವರಿಗೆ ಧನ್ಯವಾದಗಳನ್ನು ಡಿಜಿ ಶ್ರೀ ಗುರೂಜಿಯವರು ಅರ್ಪಿಸುತ್ತಾರೆ. PhD ಸತ್ಸಂಗದ ಸದಸ್ಯರಾದ ರಾಜಶೇಖರ ಅಣ್ಣನವರ ಸಹಕಾರದಿಂದ PhD ಗುರೂಜಿಯವರಾದ ಡಿಜಿ ಶ್ರೀ ಗುರೂಜಿಯವರು ಈ ಯಾತ್ರೆಯನ್ನು ಆಯೋಜಿಸಿದ್ದರು. ಯಾರೊಬ್ಬರಿಗೂ ಆಮಂತ್ರಣ ನೀಡದೆ, ಒತ್ತಾಯ ಮಾಡದೆ, ಕೇವಲ ಮಾಹಿತಿಯನ್ನ ನೀಡಿದಾಗ PhD ನಿಯಮಗಳಿಗೆ ಸಂಪೂರ್ಣವಾಗಿ ಬಂದಂತಹ 3 ವರ್ಷದವರಿಂದ 100 ವರ್ಷದವರೆಗಿನ 80 ಜನರನ್ನು ಯಾತ್ರೆಗೆ ಕರೆದೊಯ್ಯಲು ತೀರ್ಮಾನ ಮಾಡುತ್ತಾರೆ. Cheers. ಅದರಂತೆ ಬೆಂಗಳೂರಿನಿಂದ ಏಪ್ರಿಲ್ 18ರಂದು ಹೊರಟು ಪಂಢರಾಪುರವನ್ನು ಮಾರನೆಯ ದಿನ ಮಧ್ಯಾಹ್ನಕ್ಕೆ ತಲುಪುತ್ತಾರೆ. ಮೊದಲೇ ವ್ಯವಸ್ಥೆ ಮಾಡಿದ್ದರಿಂದ 16 ಆಟೋಗಳು ಸಿದ್ಧವಿರುತ್ತವೆ. 5 ಜನರಂತೆ 16 ಗ್ರೂಪ್ ಮಾಡಿರುತ್ತಾರೆ ಗುರೂಜಿಯವರು. ಅದರಂತೆ ಆಟೋಗಳಲ್ಲಿ ಧರ್ಮಶಾಲಾಗೆ ಬರಲಾಗುತ್ತದೆ. ಸ್ನಾನಾದಿಗಳನ್ನು ಮುಗಿಸಿ ಸಿದ್ಧವಾಗಿದ್ದ ಬಿಸಿ ಬಿಸಿ ಮನೆಯೂಟ ಸೇವಿಸಿ ಎಲ್ಲರೂ ಭಜನೆ ಮಾಡುತ್ತಾ ಅಕ್ಷಯ ತೃತೀಯ ಸುದಿನದಂದು ಎಲ್ಲರೂ ಕೂಡ ಪಾಂಡುರಂಗ ದೇವರ ಪಾದ ಮುಟ್ಟಿ ದರ್ಶನ ಪಡೆಯುತ್ತಾರೆ. ಪಾಂಡುರಂಗ ವಿಠಲ 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 ಪಾಂಡುರಂಗ
ದೇವರು ಪರಮಾತ್ಮ ಆಯುರಾರೋಗ್ಯ ಸಕಲ ಸಂಪತ್ತನ್ನು ಕೊಟ್ಟು ಇಂಥ ಕಾರ್ಯಕ್ರಮಗಳನ್ನು ಹೆಚ್ಚು ಮಾಡಲಿಕ್ಕೆ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂತ ಈ ಥರದೊಂದು ಸತ್ಸಂಗದಲ್ಲಿ ಮಾತ್ರವೇ ಆ ಥರದೊಂದು ಸತ್ಸಂಗಕ್ಕೆ ನನ್ನನ್ನ ದೇವರು ಆಯ್ಕೆ ಮಾಡ್ಕೊಂಡಿದ್ದಾನೆ. ನಾನು ನಿಮ್ಮಲ್ಲಿ ಒಬ್ಬಳಾಗಿದ್ದೀನಿ. ಇದಕ್ಕೆ ತುಂಬ ಕೃತಜ್ಞರಾಗಿದ್ದೀನಿ. ಥ್ಯಾಂಕ್ಸ್ ನಮ್ಮ ಅಪ್ಪ ಅಮ್ಮನಿಗೆ. ಭಯವಾದಂಥ ದಿವಸ ಇಷ್ಟು ಅದು ದರ್ಶನಗಳು ಇವತ್ತು ಎಲ್ರಿಗೂ ಒಂದೊಂದು ಸಲ ಮಾಡೋದಕ್ಕೆ ಎಷ್ಟು ಇದಾಗ್ತಿತ್ತು ಇದೇ ಸಾಕ್ಷಿ ಅನ್ನಿಸ್ತಾ ಇದೆ. ಎಲ್ಲರ ಮೈ ಹಿಮ್ಮತ್ತಾ ಇದೆ. ಒಂದು ಸಲ ಅಲ್ಲ, ಒಂದು ಬಾರಿ ಅಲ್ಲ, 2 ಬಾರಿ 3 ಬಾರಿ ಎಲ್ಲರೂ ಅಷ್ಟು ಕಣ್ಣು ತುಂಬಿಕೊಂಡು ದರ್ಶನ ಮಾಡಿರುವಂಥ ದಿವಸ ಇದೆ. ಎಲ್ಲೆಂದಿಗೂ ಮರೆಯಕ್ಕಾಗಂಥ ದಿವಸ ಇದೇ ನಾವು ನಮ್ಮ ಸೋಲ್ನ ಇನ್ನೂ ಅಲ್ಟಿಮೇಟ್ ಲೆವೆಲಿಗೆ ತೊಗೊಂಡು ಹೋಗ್ತಿದ್ವಿ. ರಾದರ್ ದನ್ ಮೆಟೀರಿಯಲಿಸ್ಟಿಕ್ ನಾವೊಂದು ಸೋಲ್ಫುಲ್ ಜರ್ನಿಲಿ, ಸೋಲ್ಗೆ ಹ್ಯಾಪಿ ಆಗಿರೋ ಜರ್ನಿಲಿ ನಾವೆಲ್ಲ ಒಟ್ಟಿಗೆ ಒಂದು ಟ್ರ್ಯಾಕಲ್ಲಿ ವಿ ಆರ್ ಆಲ್ ಮೂವಿಂಗ್ ಟು ನಾವೆಲ್ಲ ಒಂದು ಡೈರೆಕ್ಷನ್ ಹೋಗ್ತಾ ಇದ್ದೀವಿ. ನಾವು ಮಾಡ್ತಾ ಇರೋದು PhD 13579 ಸತ್ಸಂಗ ಸಂಖ್ಯೆ 57. 57 ವಿಶೇಷ ಯಾಕೆ ಅಂತಂದ್ರೆ 57ನೇ ಸತ್ಸಂಗ ಯಾಕೆ ವಿಶೇಷ ಅಂದ್ರೆ PhD ನಲ್ಲಿನೇ 13572 ಬರ್ತದೆ. ಅಂದ್ರೆ ಪಂಚಭೂತಗಳು ಮತ್ತು ಸಪ್ತಋಷಿಗಳಿರೋಂತಹ ಆ ಸಂಖ್ಯೆ ಬಂದಿರೋದ್ರಿಂದ ಭಗವಂತನೇ ಈ ದಿನ ಇಲ್ಲಿ ಮಾಡ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ನಂತರ ಧರ್ಮಶಾಲಾಗೆ ಬಂದು ಸಂಜೆಗೆ PhD 57ನೇ ಸತ್ಸಂಗ ಮತ್ತು ಪೂಜ್ಯ DG ಶ್ರೀ ಗುರುಜಿ ಅವರ 57ನೇ ಹುಟ್ಟುಹಬ್ಬವನ್ನ ಶ್ರೀ ಕ್ಷೇತ್ರ ಪಂಢರಾಪುರದಲ್ಲಿ ಪಾಂಡುರಂಗನ ಸನ್ನಿಧಿಯಲ್ಲಿ ಆಚರಿಸಲಾಗುತ್ತದೆ. ಎಲ್ಲರೂ ಗುರೂಜಿಯವರಿಗೆ ಶುಭಾಶಯ ಕೋರುತ್ತಾರೆ. ನಂತರ ಊಟ ಮಾಡಿ ಮಲಗಿ ಬೆಳಿಗ್ಗೆ 5 ಗಂಟೆಗೆ ಅಷ್ಟು ಜನರು ಸ್ನಾನಾದಿಗಳನ್ನು ಮಾಡಿ ಸಿದ್ಧವಾಗಿರುತ್ತಾರೆ. 2 ಬಸ್ಗಳಲ್ಲಿ ಎಲ್ಲರೂ ತುಳಜಾಪುರಕ್ಕೆ ಬರುತ್ತಾರೆ. ತುಳಜಾಭವಾನಿ ದರ್ಶನ ಪಡೆದು ನಂತರ ಉಪಹಾರ ಸೇವಿಸಿ ಬಸ್ಗಳಲ್ಲಿ ಸೋಲಾಪುರಕ್ಕೆ ಬಂದು ಸಿದ್ದರಾಮೇಶ್ವರ ದರ್ಶನ ಪಡೆದು ಹೋಟೆಲ್ನಲ್ಲಿ ಊಟ ಮಾಡಿ ಎಲ್ಲರೂ ಸೋಲಾಪುರ ರೈಲ್ವೆ ನಿಲ್ದಾಣಕ್ಕೆ ಬಂದು ರೈಲಿನಲ್ಲಿ ಬೆಂಗಳೂರಿಗೆ ದಿನಾಂಕ 21ರಂದು ಬೆಳಗ್ಗೆ 7 ಗಂಟೆಗೆ ತಲುಪುತ್ತಾರೆ. ಹೆಚ್ಚು ಜವಾಬ್ದಾರಿಯಿಂದ ವ್ಯವಸ್ಥಿತವಾಗಿ ಶಿಸ್ತುಬದ್ಧವಾಗಿ ಪ್ರೀತಿಯಿಂದ ಪ್ರತಿಯೊಬ್ಬರ ಮೇಲೂ ಕಾಳಜಿ ವಹಿಸಿ ಅಕ್ಷಯ ತೃತೀಯದಂತ ಸುದಿನ ಯಾತ್ರೆ ಮಾಡಿಸಿ ದೇವರ ಪಾದ ಸ್ಪರ್ಶ ಮಾಡಿಸಿದ ಪೂಜ್ಯ DG ಶ್ರೀ ಗುರೂಜಿಯವರಿಗೆ ಅನಂತಾನಂತ ಧನ್ಯವಾದಗಳು.
ಸಂಬಂಧವಿಲ್ಲದಿದ್ದರೂ ಇಷ್ಟು ಜನರಿಗೂ ಪ್ರಯಾಣ ಊಟ ವಸತಿ ಎಲ್ಲಾ ಖರ್ಚನ್ನು ತಾವೇ ನೀಡಿದ ಶ್ರೀ ರಾಜಶೇಖರ ಅಣ್ಣನವರಿಗೆ ಕೋಟಿ ಕೋಟಿ ವಂದನೆಗಳು. ಸದಾಕಾಲ ಜೊತೆಗಿದ್ದು ಸಹಕಾರ ನೀಡಿದ ನರೇಂದ್ರ ಗುರೂಜಿಯವರಿಗೂ ಧನ್ಯವಾದಗಳು. 80 ಜನರ ಯಾತ್ರೆ ಸುರಕ್ಷಿತವಾಗಿರಲೆಂದು 21 ದಿನಗಳ ಕಾಲ ನಿತ್ಯ ಪೂಜೆಯ ವ್ರತ ಮಾಡಿದಂತ ಡಿ.ಜಿ. ಶ್ರೀ ಯವರ ಕುಟುಂಬದ ಎಲ್ಲರಿಗೂ ನಾವೆಲ್ಲರೂ ಸದಾಕಾಲ ಚಿರಋಣಿಗಳಾಗಿರುತ್ತೇವೆ. ಇಂತಹ ಅಪರೂಪದ ವಿಶಿಷ್ಟವಾದ ಅಕ್ಷಯ ಯಾತ್ರೆ ಮಾಡಲು ಮತ್ತು ಅದರ ಬಗ್ಗೆ ಮಾತನಾಡುವ ಭಾಗ್ಯ ದೊರಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯದ ಫಲ ಎಂದು ಭಾವಿಸಿದ್ದೇನೆ. ನಮಸ್ಕಾರ. ಸಿರಿಯು ಸಂಪದವೇ